ಹುಣಸೂರು ತಾಲೂಕಲ್ಲಿ 12 ಘಟಕ ಕಾರ್ಮಿಕ ಘಟಕನ ಇವತ್ತು ರಚನೆ ಮಾಡಿದ್ರು. ನಮ್ಮ ರಚನೆಗೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಹರೀಶ್ ಅವರು. ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮೈಸೂರು ಜಿಲ್ಲೆಯ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಸ್ವಾಮಿ ಎಂರವರು ಇವತ್ತು ಹುಣಸೂರು ತಾಲೂಕಿನಲ್ಲಿ ಕಾರ್ಮಿಕ ಘಟಕವನ್ನ ಸ್ಥಾಪನೆ ಮಾಡಿದ್ದಾರೆ. ಬನ್ನಿ, ಆ ಕುರಿತಂತೆ ಏನೇನು ಸಂದೇಶ ಇದೆ, ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ದಾರೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ದಯವಿಟ್ಟು ಎಲ್ಲರೂ ಕೂಡ ನಮ್ಮ KRS ಪಕ್ಷವನ್ನ ಬೆಂಬಲಿಸಿ ಮುಂದಿನ ಚುನಾವಣೆಗಳಲ್ಲಿ ಬಹುಮತ ನೀಡಿ ಸಹಕರಿಸಿ ಎಲ್ರು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ. ನಮಸ್ತೆ ಬಂಧುಗಳೇ, ಮೈಸೂರು ಜಿಲ್ಲೆ ಕಾರ್ಮಿಕ ಘಟಕದ ಅಧ್ಯಕ್ಷ ಸ್ವಾಮಿ ಅಂತ. ಇವತ್ತು ನಮ್ಮ ಹುಣಸೂರು ತಾಲೂಕಲ್ಲಿ 12 ಘಟಕ ಕಾರ್ಮಿಕ ಘಟಕನ ಇವತ್ತು ರಚನೆ ಮಾಡಿದ್ರು. ನಮ್ಮ ರಚನೆಗೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಹರೀಶ್ ಅವರು, ನಮ್ಮ ಗೋಪಾಲ್ ಅವರು ಆಗಮಿಸಿದ್ದಾರೆ. ಹಾಗೂ ನಮ್ಮ ಉಪಾಧ್ಯಕ್ಷರು ಹುಣಸೂರು ತಾಲೂಕು ನಾಗೇಂದ್ರ ಅವರು, ಹಾಗೂ ನಮ್ಮ ಮೈಸೂರು ಜಿಲ್ಲೆ ಉಪಾಧ್ಯಕ್ಷರಾದ ರೇವಣ್ಣವರು, ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಯಾದ ಮೂರ್ತಿಯವರು, ಮತ್ತು ನಮ್ಮ ಕಾರ್ಯದರ್ಶಿಯಾದ ಪ್ರಕಾಶ್ ಅವರು, ಮತ್ತು ನಮ್ಮ ನೂತನವಾಗಿ ಎಲ್ಲ ಸೈನಿಕರು, ಎಲ್ಲ ಪದಾಧಿಕಾರಿಗಳು ಆಗಮಿಸಿದ್ದಾರೆ. ಮಹಿಳಾ ಘಟಕದವರು ಆಗಮಿಸಿದ್ದಾರೆ. ಇವತ್ತು ರಚನೆ ಮಾಡಿದ್ದು ಏನೋ ಇವತ್ತು ನಮ್ಮ ಅಧ್ಯಕ್ಷರಾಗಿ ಪ್ರಕಾಶ್ ಅವ್ರನ್ನ ಹೊಸದಾಗಿ ನೂತನ ಅಧ್ಯಕ್ಷರ ಆಯ್ಕೆ ಮಾಡಿದ್ದೀವಿ. ನಮ್ಮ ಚಾಮುಂಡೇಶ್ವರಿ ಅವ್ರನ್ನ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಚೆನ್ನಾಗಿ ಹಿಂಗೆ ಹಳ್ಳಿ ಮತ್ತು ಗ್ರಾಮ ಪಂಚಾಯತಿಲೆಲ್ಲ ಒಂದು ಘಟಕ ಮಾಡಲಿ ಕಾರ್ಮಿಕ ಅಂತ ನಾನು ಹೇಳ್ತಾ ನಮ್ಮ ಸೈನಿಕರ ಪರವಾಗಿ ಹೇಳ್ತಾ ಇದ್ದೀನಿ. ಇದೇ ಇವತ್ತು ಏನು ಮಾಡಿದೀವೋ, ನಿಮ್ಗೆ ಸ್ಥಾನ ಕೊಟ್ಟಿದ್ದೀವೋ ಅದೇ ಸ್ಥಾನನ ಉಳಿಸ್ಕೊಂಡು ಇವತ್ತು ಏನು ನಮ್ಮ ಹರೀಶ್ವರವೆಲ್ಲ ಹಿಂಗೆ ದುಡ್ಕೊಂಡು ಬಂದಿದ್ದೀವೋ ಅದೇ ಥರ ಮುಂದಿನ ಜನ್ಮದಲ್ಲೂ ಇದೇ ಥರ ದುಡಿದು ಒಂದು ಹೆಸರು ಮಾಡಿಕೊಂಡು ಎಲ್ಲ ತಾಲೂಕು ಎಲ್ಲ ಹೋಬಳಿಗಳಲ್ಲೂ ರಚನೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ನಮ್ಮ ಎಲ್ಲರ ಪರವಾಗಿ ಇವತ್ತು ಒಂದು ಪ್ರಮಾಣ ಪತ್ರನ ಕೊಡ್ತಾ ಇದ್ದೀವಿ. ಹಾಗೂ ಮತ್ತೊಬ್ಬರು ನಮ್ಮ ಕಾರ್ಮಿಕ ಘಟಕದ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಅವರು ನಮ್ಮ ಮೈಸೂರು ಜಿಲ್ಲೆ ಪ್ರಧಾನ ಕಾರ್ಯದರ್ಶಿ ಅವರು ಕೊಡ್ತಾರೆ. ಫೋಟೋ ಒಳ್ಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷ ಕಟ್ಟಬೇಕು, ಪ್ರಾಮಾಣಿಕವಾಗಿ ದುಡಿಬೇಕು. ಮತ್ತೆ ಈಗ ನಮ್ಮ ಉಪಾಧ್ಯಕ್ಷರು ದೇವನಾಯಕ್ ಅವರು, ನಮ್ಮ ತಾಲೂಕು ಉಪಾಧ್ಯಕ್ಷರು ಕೊಡ್ತಾರೆ. ಇದೇ ರೀತಿ ಒಳ್ಳೆ ಕೆಲಸ ಮಾಡಿ ಪಕ್ಷದಲ್ಲಿ ದುಡೀರಿ. ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ KRS ಪಕ್ಷಕ್ಕೆ ಕರೆ ತರಬೇಕು ಅಂತ ಹೇಳಿ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಬ್ರು ಇದೇ ರೀತಿ ಪಕ್ಷಕ್ಕೆ ಸೇರಿ ಉನ್ನತ ಕೆಲಸಗಳನ್ನ ಮಾಡಿ ಕೆಲಸ ಮಾಡಬೇಕು. ಕಾರ್ಯದರ್ಶಿ ಸುರೇಶ್ ಅವರು, ನಮ್ಮ ಮೈಸೂರು ಜಿಲ್ಲೆ ಕಾರ್ಮಿಕ ಘಟಕದ ಕಾರ್ಯದರ್ಶಿಯಾದ ಪ್ರಕಾಶ್ ಅವರು ಕೊಡ್ತಾರೆ. ಬನ್ನಿ, ಇಲ್ಲಿ ಬನ್ನಿ. ಕಾರ್ಯದರ್ಶಿ ವೇಣುಗೋಪಾಲ್ ಅವರು, ಉಪಾಧ್ಯಕ್ಷರಾದ ನಾಗೇಂದ್ರ ಕೊಡ್ತಾರೆ. ಕಾರ್ಯದರ್ಶಿ ಕುಮಾರ್ ಅವರು, ನಮ್ಮ ಹುಣಸೂರು ಕಾರ್ಯದರ್ಶಿಯಾದ ಹಿರಿಯ ನಾಯಕರು ಇವರು ನಮ್ಮ ಜೊತೆ ಒಡನಾಟದಲ್ಲಿ ಇರ್ತಾರೆ. ನಮ್ಮ ಎಲ್ಲ ಸೈನಿಕರ ಜೊತೆ ಒಡನಾಟ ಇದ್ದು ಎಲ್ಲೇ ಕರೆದ್ರು ಜೊತೆಲಿ ಬರ್ತಾರೆ. ಎಲ್ಲೇ ನಾವು ಬರಲ್ಲ ಅಂತ ಪದನೇ ಹೇಳಲ್ಲ. ಆ ಥರ ನಮ್ಮ ಜೊತೆ ಸುಮಾರು ವರ್ಷದಿಂದ ದುಡಿದಿದ್ದಾರೆ. ಅವರು ಪ್ರಮಾಣ ಪತ್ರವನ್ನು ನಮ್ಮ ಕುಮಾರ್ ಅವರು ಕೊಡ್ತಾರೆ. ಈಗ ನಮ್ಮ ಬನ್ನಿ ಎಲ್ಲ ಜೊತೆ ಬನ್ನಿ ಇವತ್ತೇನು ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ನಮಗೆ ಅಂಗ ಘಟಕ ರಚನೆ ಮಾಡಿಕೊಡಿ ಅಂತ ಒಂದು ತಿಂಗಳಿಂದ ಹೇಳ್ತಾ ಇದ್ರು. ಇವತ್ತು ನಾವು ಬಂದಿದ್ದೋ, ಇವತ್ತು ಘಟಕ ರಚನೆ ಮಾಡಿಕೊಟ್ಟಿದ್ದಾರೆ. ಇದೇ ರೀತಿ ಎಲ್ಲ ತಾಲೂಕುಗಳು ಮಾಡಬೇಕು, ಮತ್ತು ಹೋಬಳಿ ಮಟ್ಟದಲ್ಲೂ ಮಾಡಬೇಕು. ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹ ಮಾಡಬೇಕು. ಇವತ್ತು ಮಹಿಳಾ ಘಟಕನೂ ಬಂದಿದೆ, ನಮಗೆ ಇನ್ನೂ ತುಂಬ ಸಂತೋಷ ಆಯ್ತಿದೆ. ಮಹಿಳಾ ಘಟಕದವರು ಒಂದು 15ರಿಂದ 20 ಸೀಟ್ ಬಂದಿದ್ದಾರೆ. ಅವರು ನಾವು ಪಕ್ಷಕ್ಕೆ ಸೇರ್ಕೊತೀನಿ ಅಂತ ಪ್ರಾಮಾಣಿಕವಾಗಿ ದುಡಿತೀವಿ ಅಂತ ಈ ಮೂಲಕ ಅವರು ಬಂದು ನಮ್ಮ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ. ಮತ್ತು ಇವತ್ತು ಏನು ಕಾರ್ಮಿಕ ಘಟಕ ರಚನೆ ಮಾಡ್ಕೊಂಡಿದ್ದಾರೆ, ಅವರು ಅಂಗ ಘಟಕದವರು ಶಿವಕುಮಾರ್ ಅಂತ, ಮತ್ತು ಅಧ್ಯಕ್ಷರಾದ ಪ್ರಕಾಶ್ ಅವರು, ಮತ್ತು ಕಾರ್ಯದರ್ಶಿಯಾದ ಮಾದೇವ್ ಅವರು, ಮತ್ತು ವೇಣುಗೋಪಾಲ್ ಮತ್ತು ಸುರೇಶ್ ಅವರು ಎಷ್ಟು ಜನ 7 ಸೀಟ್ ಇದ್ದಾರೆ. ಇವರು ಇದೇ ರೀತಿ ಎಲ್ಲ ತಾಲೂಕು ಹೋಬಳಿ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ KRS ಪಕ್ಷಕ್ಕೆ ನಂಬರ್ಶಿಪ್ ಮಾಡಿಸಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಈ ಮೂಲಕ ನಮ್ಮ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಅವ್ರಿಗೂ ನಾನು ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೀನಿ. ಯಾಕಂದರೆ ನಮ್ಮ ಘಟಕಗಳನ್ನು ರಚನೆ ಮಾಡಿಕೊಡ್ತಾರೆ. ಇದೇ ರೀತಿಯ ಎಲ್ಲ ಘಟಕ ಎಲ್ಲ ತಾಲೂಕಲ್ಲೂ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ನಮ್ಮ ಉಪಾಧ್ಯಕ್ಷರು ಮಾತಾಡಬೇಕು. ನಮಸ್ಕಾರ. ಇವತ್ತು ಏನು KRS ಪಕ್ಷಕ್ಕೆ ಏನು
ಮೆಂಬರ್ ಆಗೋದಕ್ಕೆ ನಾವು ಬರ್ತಾ ಇದ್ರೆ ಏನು ಜನಗಳು ಇವತ್ತು ಇಷ್ಟೇ ತಿಳ್ಕೋಬೇಕು. ಯಾವುದೇ ಪಕ್ಷ, ಕಾಂಗ್ರೆಸ್ ಆಗಲಿ, JDS ಆಗಲಿ, BJPನೇ ಆಗಲಿ, ಯಾವುದೇ ಪಕ್ಷದಲ್ಲಿ ಹೋದ್ರೂ ಕೂಡ ಯಾವ ಕೆಲಸನೂ ಆಗ್ತಾ ಇಲ್ಲ. ಅವರು ದುಡ್ಡು ಮಾಡೋದು, ಹಣ ಮಾಡೋದು, ಸೈಟ್ ಮಾಡೋದು ನೋಡ್ತಾ ಇದ್ದಾರೆ ಹೊರತು ಜನಸಾಮಾನ್ಯರಿಗೆ ಯಾವುದೇ ರೀತಿ ಕೆಲಸ ಮಾಡ್ಕೊಡ್ತಾ ಇಲ್ಲ. ಇವತ್ತು ಕೆಲಸ ಮಾಡ್ತಾ ಇರುವಂತಂದ್ರೆ ನಮ್ದು KRS ಪಕ್ಷ. KRS ಪಕ್ಷದಲ್ಲಿ ಎಷ್ಟು ಪ್ರಾಮಾಣಿಕತೆ, ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ಸಾಮಾನ್ಯ ಜನಗಳು ಬಂತು ಅಂತ ಅಂದ್ರೆ ಯಾರ ಹತ್ರನೂ ಕೂಡ ಏನು ಬಯಸ್ತಾನೆ, ಯಾವ ರೀತಿ ನಮ್ಮ ಸೈನಿಕರು ₹1 ಯಾರಿಗೂ ಕೂಡ ಲಂಚ ಕೊಡ್ದಂಗೆ ನಮ್ಮ ಟಿ ಶರ್ಟ್ ಹಾಕೊಂಡು ನಾವು KRS ಪಕ್ಷದಲ್ಲಿ ನಾವು ಕೆಲಸ ಮಾಡ್ತೇವೆ ಅಂದ್ಬಿಟ್ಟು ನಾವು ಮೆಂಬರ್ ಆಗಿ ಬರ್ತಾ ಇದ್ದಾರೆ. ಇವತ್ತು ಎಲ್ಲಾರ್ಗೂ ಕೂಡ ಇವತ್ತು KRS ಪಕ್ಷಕ್ಕೆ ಸೇರ್ಬೇಕು ಅಂತ ಎಷ್ಟು ಆಸಕ್ತಿಯಿಂದ ಬರ್ತಾ ಇದ್ದಾರೆ ಅಂತಂದ್ರೆ ಹೇಳಕ್ ಆಗ್ತಾ ಇಲ್ಲ. ಅದನ್ನ ಇವತ್ತು ಇಡೀ ಹುಣಸೂರು ತಾಲೂಕಿನೆಲ್ಲ ನೋಡ್ತಾ ಇದ್ದಾರೆ. ಬಂದು KRS ಪಕ್ಷಕ್ಕೆ ಸೇರಿ KRS ಪಕ್ಷದಲ್ಲಿ ಇವತ್ತು ಎಷ್ಟು ಕೆಲಸಗಳಾಗ್ತಿದೆ ಅಂತ ಅಂದ್ಬಿಟ್ಟು ನೋಡಿ ಎಲ್ಲಾರ್ಗೂ ಒಂದು ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ, ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ. ನಿರ್ಮಿಸೋಣ. ನೂತನ ಅಧ್ಯಕ್ಷರು ಮಾತಾಡಬೇಕು. ಮಾತಾಡಿ, ನಿಮ್ಗೆ ಏನ್ ಅನ್ಸಿದ್ರಿ ಮಾತಾಡಿ ಸರ್. ನಮಸ್ತೆ ಬಂಧುಗಳೇ, ನನ್ನ ಬಾಂಧವರಿಗೆ, ನನ್ನ ಪ್ರತಿ ವಿಷಯವಾಗಿ ಇಟ್ಟು ನನ್ನ ಕೈಲಿ ಆದಷ್ಟು ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡಿ ಕೆಲಸ ಮಾಡಿಕೊಡುವಂಥದ್ದು ಜವಾಬ್ದಾರಿ ನನ್ನ ಕೈ ಕೊಟ್ಟಿದ್ದಾರೆ KRS ಪಾರ್ಟಿ. ಅದನ್ನ ಸಂಪೂರ್ಣವಾಗಿ ತಗೊಂಡುವಂಥ ಜವಾಬ್ದಾರಿ ಜೊತೆಗೆ ಎಲ್ಲರನ್ನೂ ಸೇರಿ ಮುಂದೆ ಕರ್ಕೊಂಡ್ಬರ್ತೀವಿ. ನೂತನ ಅಧ್ಯಕ್ಷರಿಗೆ ಧನ್ಯವಾದಗಳು. ಈಗ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಾರೆ. ನೂತನ ಪ್ರಧಾನ ಕಾರ್ಯದರ್ಶಿ KRS ಪಕ್ಷ ನನ್ನ ವಿಶ್ವಾಸ ಇಟ್ಟು ನನ್ನನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದೆ. ಅದಕ್ಕೆ ನಾನು ಚಿರಋಣಿ. ಮತ್ತೆ ಮುಂದಿನ ಕೆಲಸ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕೆಲಸ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ನೂತನ ಉಪಾಧ್ಯಕ್ಷರು ಮಾತಾಡಿದ ಯಾವ ನಾಯಕರು? ಯುವ ನಾಯಕರು. ನಾವು ಈ KRS ಪಕ್ಷಕ್ಕೆ ಇವತ್ತಿಂದ ಯೋಜನೆ ಆಗಿದ್ದೀವಿ. ಇವು ಏನು ನನಗೆ ಇದ್ರ ಏನಂತ ನಿಮ್ಗೆ ಗೊತ್ತಿಲ್ಲ. ನಿಮ್ಮ ಹಿಂದೆ ನಿಂತ್ಕೊಂಡು ನೀವೇನು ಹೇಳ್ತೀರಿ ಅದರ ಮುಂದೆ ನಾವು ನಡೆಯಕ್ಕೆ ಸಿದ್ಧವಾಗಿದ್ದೀವಿ. ಧನ್ಯವಾದಗಳು. ಮತ್ತೆ ನಮ್ಮ ತಾರಸಿ ಸುಂದಾರಿ ಅವರು ಮಾತಾಡ್ತಾರೆ. KRS ಪಕ್ಷಕ್ಕೆ ಇವತ್ತು ನೂತನವಾಗಿ ಇದಾಗಿದೆ, ಕಾರ್ಯದರ್ಶಿ ಆಗಿದ್ದೀವಿ. ಮುಂದಿನ ದಿನಗಳಲ್ಲಿ ಬರುವಂಥ ದಿನಗಳಲ್ಲಿ ಪಕ್ಷನ ಬೆಳೆಸ್ಕೊಂಡು ಹೋಗಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಸಂಘಟನೆ ಮಾಡಿಕೊಂಡು ಎಲ್ಲರೂ ಹಿರಿಕರನ್ನ ಸಪೋರ್ಟ್ ತಗೊಂಡು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ. ಇವತ್ತೇನೋ ನಾವು ಟಾರ್ಮ್ ಘಟಕನ ಇಲ್ಲಿ ರಚನೆ ಮಾಡಿದೋ ನಮ್ಮ ಎಲ್ಲ ಸೈನಿಕರಿಗೂ, ನಮ್ಮ ಮಹಿಳಾ ಘಟಕದ ಸೈನಿಕರಿಗೂ ನನ್ನ ಟಾರ್ಮ್ ಘಟಕದ ಧನ್ಯವಾದಗಳು ತಿಳಿಸ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, KRS ಪಕ್ಷಕ್ಕೆ, ನಮ್ಮ ರವಿಕೃಷ್ಣ ರೆಡ್ಡಿ ಅವ್ರಿಗೆ, ದೀಪಕ್ CN ಅವ್ರಿಗೆ ನಮಸ್ಕಾರ. ಒಗ್ಗಟ್ಟಿರಲಿ. ಗ್ರೂಪ್ ಹೊಡೆತಿಸ್ಬಿಡೋದ ಎಲ್ಲರೂ ನಿಂತ್ಕೊಳ್ಳಿ. ಬನ್ನಿ ಇಲ್ಲಿ ಮುಂದ್ಗಡೆ ಕುತ್ಕೊಬಿಡಿ. ನೀಟಾಗಿ